ಹೇಳ್ತೀರಾ ಸರ್? ನಾವು ನಿನ್ನೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿ 101 ತೆಂಗಿನಕಾಯಿ, ಕುಂಬಳಕಾಯಿ, ನಿಂಬೆಹಣ್ಣು, ಹಾಲಿನ ಅಭಿಷೇಕ, ಹೂವಿನ ಅಲಂಕಾರ ಮಾಡಿ RCB ಗೆಲ್ಬೇಕು ಅಂತ ಹೇಳಿ ವಿಶೇಷವಾಗಿ ಪೂಜೆ ಮಾಡಿಸಿದ್ದು ಸರ್ವ ಸಂಘಟನೆಗಳ ಒಕ್ಕೂಟದಿಂದ. ಅದೇ ರೀತಿ ನಿನ್ನೆ ಕಪ್ಪನ್ನ ಹಿಡ್ದಿದ್ದಾರೆ. ನಾನು ನಿನ್ನೆ ಒಂದು ಮಾತು ಹೇಳಿದ್ದೆ, ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಪ್ಪು ಇದೇ ರೀತಿ ನಾವು ಹೇಗೆ ಇಟ್ಕೊಂಡಿದ್ದೇವೋ ಅದೇ ರೀತಿ ಆಟಗಾರರು ಇಟ್ಕೊಂತಾರೆ, RCB ಗೆಲ್ಲುತ್ತೆ ಅಂತ ಹೇಳಿ ಬಹಳಷ್ಟು ವಿಜೃಂಭಣೆಯಿಂದ RCB ಗೆದ್ದಿದೆ. 18 ವರ್ಷ ಕರ್ನಾಟಕದ ಜನತೆ ಕಾದಿದ್ದು, 17 ಈಗ 18ನೇ ವರ್ಷ. ವಿರಾಟ್ ಕೊಹ್ಲಿಗೆ 18ನೇ ಜರ್ಸಿ ನಂಬರು. ಅದೇ ರೀತಿ ಇವತ್ತು ನಮ್ಗೆ ಕಪ್ಪನ್ನು ಬಂದಿದೆ. ಇವತ್ತು ರಜತ್ ಪಾಟೀದಾರ್ ಆಗಿರ್ಲಿ, ವಿರಾಟ್ ಕೊಹ್ಲಿ ಆಗಿರ್ಲಿ, ಇಡೀ ಕ್ರಿಕೆಟ್ ತಂಡದ ಆಟಗಾರರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಇಡೀ ಕರ್ನಾಟಕದ ಜನತೆಯ ಪರವಾಗಿ. ಹೇಳಿ, ಪ್ರತಿ ಬಾರಿ ಕೂಡ ತಾವು ಗಾಳಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಮಾಡಿದಾಗ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅನ್ನುವಂತೆ ತಾವು ಕೂಡ ನಿನ್ನೆ ವಿಶೇಷವಾಗಿ ಗಾಳಿ ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿದ್ರಿ. ತಂಡ ಕೂಡ ಇವತ್ತು ಆಂಜನೇಯ ಸ್ವಾಮಿ ಶಕ್ತಿ ನೀಡಿ ಇವತ್ತು ಗೆದ್ದಿರುವಂತದ್ದು, ಏನ್ ಹೇಳ್ತೀರಿ? ಹೌದು, ಪ್ರತಿ ಸಂದರ್ಭದಲ್ಲಿ ಗಾಳಿ ಆಂಜನೇಯ ಅಂದ್ರೆ ಬಹಳ ಪ್ರಸಿದ್ಧಿ. ಆಂಜನೇಯ ಸ್ವಾಮಿಗೆ ನಾವ್ ಯಾವಾಗ ಪೂಜೆ ಸಲ್ಲಿಸಿದ್ರು ಅದು ಪ್ರತಿಫಲ ಸಿಗ್ತಾ ಇದೆ. ಅಂದ್ರೆ ಶ್ರೀರಾಮನ್ನೇ ಕಾಪಾಡಿದಂತ ಆಂಜನೇಯ ಇವತ್ತು ಆ ದೃಷ್ಟಿನ ತೆಗೆದು ಆಂಜನೇಯ ಆಟಗಾರರಿಗೆ ಶಕ್ತಿ ತುಂಬಿ ಈ ರಾಜ್ಯಕ್ಕೆ ಅನುಕೂಲ ಆಗೋ ರೀತಿ ಅಂದ್ರೆ ಸಂಭ್ರಮಾಚರಣೆ ಮಾಡ್ಲಿಕ್ಕೆ ಆಂಜನೇಯನ ಕಾರಣ ಆಗಿದ್ದಾರೆ. ಸರ್, ನಿನ್ನೆ RCB ಮ್ಯಾಚ್ ಗೆದ್ದ ಹಿನ್ನೆಲೆಯಲ್ಲಿ ಇವತ್ತು KR ಮಾರ್ಕೆಟ್ ಅಲ್ಲಿ ವಿಶೇಷವಾಗಿ ಅನ್ನದಾನ ಕೂಡ ಇಟ್ಕೊಂಡಿದ್ರ. ಎಷ್ಟು ಜನಕ್ಕೆ ಅನ್ನದಾನ ಮತ್ತೆ ಏನೇನೆಲ್ಲ ಭಕ್ಷ್ಯ ಭೋಜನಗಳು ಇರುತ್ತೆ ಅಂತ? 5,000 ಜನಕ್ಕೆ ಅನ್ನದಾನ ಇಟ್ಕೊಂಡಿದ್ದೇವೆ. ಆಮೇಲೆ ಕೇಕ್ ಅನ್ನ ಕಟ್ ಮಾಡಿ ಸಾರ್ವಜನಿಕರಿಗೆ ಅಭಿನಂದನೆ ಅಂದ್ರೆ ಎಲ್ಲರಲ್ಲೂ ಇದೆ. ಜನರು ಪ್ರತಿಯೊಬ್ರು ರಾತ್ರಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಸಂದರ್ಭದಲ್ಲೂ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನಮ್ಗೆ ಮನೆಯಲ್ಲಿ ದೀಪಾವಳಿ ಹೇಗೆ ಆಚರಣೆ ಮಾಡ್ತೀವೋ, ದಸರಾ ಹೇಗೆ ಆಚರಣೆ ಮಾಡ್ತೀವೋ ಅದೇ ರೀತಿ ಇವತ್ತು ನಾವು RCB ಗೆದ್ದಿರೋದನ್ನ ಆಚರಣೆ ಮಾಡ್ತಾ ಇದ್ದೇವೆ. ಬಹಳ ಇಡೀ ರಾಜ್ಯ ಆಚರಣೆ ಮಾಡ್ತಾ ಇದೆ. ಅದೇ ರೀತಿ ಸರ್ವ ಸಂಘಟನೆಗಳ ಒಕ್ಕೂಟ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಖಂಡಿತ 3 ಗಂಟೆಗೆ ವಿಧಾನಸೌಧದ ಮುಂದೆ ಸರ್ವ ಸಂಘಟನೆಗಳ ಒಕ್ಕೂಟ ಆಚರಣೆ ಮಾಡುತ್ತೆ. ಆ ಏನು ಆಟಗಾರರ ಜೊತೆಯಲ್ಲಿ ನಿಲ್ಲುತ್ತೆ, ಆ ಆಟಗಾರರಿಗೆ ಅಭಿನಂದನೆ ಸಲ್ಲಿಸುತ್ತೆ. ಇವತ್ತು ಅದು ನಮ್ಮ ಕರ್ತವ್ಯ, ಇಡೀ ರಾಜ್ಯದ ಕರ್ತವ್ಯ. ಎಷ್ಟೊತ್ತಿಗೆ ಸರ್ ಅನ್ನದಾನ ಎಷ್ಟೊತ್ತಿಗೆ ಆರಂಭ ಆಗುತ್ತೆ? ಈಗ ಇನ್ನೊಂದು ಅರ್ಧ ಗಂಟೆಯಲ್ಲಿ ಅನ್ನದಾನ ಪ್ರಾರಂಭ ಮಾಡ್ತೇವೆ. ಎಲ್ರಿಗೂ ಅನ್ನದಾನ ಕೊಡುವ ಮುಖಾಂತರ ಅಂದ್ರೆ ಆಟಗಾರರಿಗೆ ಏನು ಅಭಿನಂದನೆ ಸಲ್ಲಿಸುವ ಮುಖಾಂತರ ಇವತ್ತು ನಾವು ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.